ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಲವ್ ಲೈಫ್ ಮೇ 1 to 15ವರೆಗೆ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ವೃಷಭ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ರೆ, ಅವರು ಕಟಕ, ಮೇಷ ಅಥವಾ ನಿಮ್ಮದೇ ರಾಶಿ ವೃಷಭ, ಮಕರ, ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವ್ರು ಕೂಡ ನಿಮ್ಮ ಫ್ಯೂಚರಲ್ಲಿ ಬರ್ಬೋದು. ಅಥವಾ ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಸೊ ಮೇ ಬಿ ಕೆಲವರಿಗೆ ಮಂತ್ಲಿ ಮ್ಯಾಚ್ ಆಗುತ್ತೆ, ಕೆಲವರಿಗೆ ವೀಕ್ಲಿ, ಬೈ ವೀಕ್ಲಿ. ನಿಮಗೆ ಯಾವುದು ರೀಡಿಂಗ್ ರೆಸೊನೇಟ್ ಆಗುತ್ತೋ ಅದನ್ನು ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ವೃಷಭ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 7 of Swords ಬಂದಿದೆ. ಸೊ 7 of Swords ಬಂದಿರೋದ್ರಿಂದ ಕೆಲವ್ರಿಗೆ ತುಂಬ ರಿಲೇಷನ್ಶಿಪ್ಪಲ್ಲಿ ತುಂಬ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸುಳ್ಳುಗಳನ್ನ ಹೇಳ್ತಾರೆ ನಿಮಗೆ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ಅವ್ರನ್ನ ಬ್ಲೈಂಡ್ಲಿ ಟ್ರೀಟ್ ಮಾಡ್ತೀರಾ, ತುಂಬ ಸುಳ್ಳುಗಳನ್ನ ಹೇಳ್ತೀರಾ, ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತೀರಾ. ಸೊ ಮೇ ಬಿ ಅದರ್ ಪರ್ಸನ್ ಆ ಥರ ಇರ್ಬೋದು. ಮೇ ಬಿ ಅವರನ್ನು ಹೇಗೆ ಬಚಾವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾವುದೇ ಒಂದು ಸಿಚುವೇಶನ್ ಇರಲಿ, ನಾನು ಹೇಳ್ತಿರೋದು ಸುಳ್ಳು ಅಂತ ನಿಮಗೆ ಗೊತ್ತಾಗಬಾರ್ದು ಅನ್ನೋ ರೀತಿ ಅವರು ಎಲ್ಲನೂ ಮ್ಯಾನಿಪುಲೇಟ್ ಮಾಡಿ ಮ್ಯಾನೇಜ್ ಮಾಡಿಬಿಡ್ತಾರೆ. ಸೊ ಅದ್ರ ಹಿಂದೆ ಇರೋ ಸತ್ಯ ನಿಮಗೆ ತಿಳಿದೇ ಇರೋ ಹಾಗೆ ಮ್ಯಾನೇಜ್ ಮಾಡೋಷ್ಟು ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದಾರೆ ಅವರು. ಸೊ ಫಸ್ಟ್ ಕಾರ್ಡ್ 7 of Swords ಬಂದಿರೋದ್ರಿಂದ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದೆ ಕೆಲವರಿಗೆ. ಸೊ ನೀವು ನಂಬಿರೋ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹನಾ ಇಲ್ವಾ ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಫ್ರೆಂಡ್ಸ್. ಸೊ ಕೆಲವರಿಗೆ ಇದು ಫ್ರೆಂಡ್ಸ್ ಝೋನಲ್ಲಿ, ಗ್ರೂಪಲ್ಲೂ ಕೂಡ ಅನ್ವಯಿಸುತ್ತೆ. ಸೊ ನಿಮ್ಮ ಫ್ರೆಂಡ್ಸು ಗ್ರೂಪ್ ಬಗ್ಗೆನೂ ನೀವು ಕೇರ್ಫುಲ್ ಆಗಿರಿ. ನೀವು ಸಿಂಗಲ್ ಇದ್ದರೆ ಖಂಡಿತವಾಗ್ಲೂ ಯಾರೋ ಮಾಡಿದ ತಪ್ಪಿಗೆ ಸೊ ನೀವು ವಿಕ್ಟಿಮ್ ಆಗ್ತೀರಾ. ಸೊ ಬಿ ಕೇರ್ಫುಲ್ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಸೆಕೆಂಡ್ ನನಗೆ 2 of Cups ಬಂದಿದೆ. 2 of Cups ಬಂದಿರೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಕೆಲವರು. ಸೊ ಎಸ್ಕೇಪ್ ಇದರಿಂದ ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ತುಂಬ ಫೈಟ್ಸ್ ಇದೆ, ಸುಳ್ಳುಗಳಿವೆ. ಆಗಲೇ ಹೇಳಿದಾಗೆ ನೀವು ತುಂಬ ಸುಳ್ಳು ಹೇಳ್ತಿರೋ ಅಥವಾ ಅದರ್ ಪರ್ಸನ್, ನೀವು ಕಮಿಟ್ ಆಗಿರೋ ವ್ಯಕ್ತಿ ನಿಮಗೆ ಸುಳ್ಳು ಹೇಳ್ತಾರೋ, ತುಂಬ ಈಗೋ ಇದೆ, ಫೈಟಿಂಗ್ಸ್ ಇದೆ. ಸೊ ಆ ಥರ ಅವ್ರು ನಿಮ್ಮಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ನೀವು ಮಾಡ್ತಿದ್ದಾರೆ ವೃಷಭ ರಾಶಿಯವರು. ಸೊ ಪ್ಲ್ಯಾನ್ ಅಂತೂ ಇದೆ. ಸೊ ಬ್ರೇಕಪ್ ಮಾಡ್ಕೊಳ್ಬೇಕು ಅನ್ನೋದು ಸ್ಟ್ರಾಂಗಾಗಿ ಪ್ಲ್ಯಾನ್ ಇದೆ. ಅವ್ರು ರೀಸನ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಇದನ್ನು ಮಾಡ್ತಿರ್ಬೋದು. ಸೊ ಯಾವಾಗ ಇದರಿಂದ ಹೊರಗಡೆ ಹೋಗಲಿ ಅನ್ನೋ ಥಾಟ್ ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ನನಗೆ ಕಿಂಗ್ ಆಫ್ Swords ಬಂದಿದೆ. ಕಿಂಗ್ ಆಫ್ Swords ಕೂಡ ನಿಮ್ಮನ್ನು ಕತ್ಲೆಯಲ್ಲಿ ಇಟ್ಬಿಟ್ಟು ಸೊ ಸುಳ್ಳು ಹೇಳೋದನ್ನು, ಸೊ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಪದೇ ಪದೇ ಅವ್ರ ಕಲರ್ನ ಚೇಂಜ್ ಮಾಡ್ತಾರೆ, ಅವ್ರ ಬಣ್ಣನ ಬದಲಿಸ್ತಾರೆ. ಸೊ ಯಾವ ಕಡೆ ಅವರಿಗೆ ಲಾಭ ಇರುತ್ತೋ ಆ ಕಡೆ ಮಾತಾಡುವಂಥ ವ್ಯಕ್ತಿ ಆಗಿದ್ದಾರೆ. ಬಿ ಕೇರ್ಫುಲ್. ಇದು ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಆಗಿರ್ಬೋದು, ಆದರೆ ಸತ್ಯ ಮಾತ್ರ ಇದೆ. ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ. ಸೊ ಅವರೇ ಖುದ್ದಾಗಿ ಎಲ್ಲ ಪ್ರಾಬ್ಲಮ್ಸ್ನೂ ಅವ್ರ ತಲೆ ಮೇಲೆ ತೊಗೊಳ್ತಾ ಇದ್ದಾರೆ. ಯಾವಾಗ ಆ ಸತ್ಯ ಹೊರಗಡೆ ಬೀಳುತ್ತೋ ಆವಾಗ ತುಂಬ ನಾನು ಹೇಳ್ತೀನಿ, ನೀವು ಅವ್ರ ಜೊತೆ ಕನೆಕ್ಟೆಡ್ ಇದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ನೀವು ಕೂಡ ಪ್ರಾಬ್ಲಮಲ್ಲಿ ಬೀಳೋ ಚಾನ್ಸಸ್ ಇದೆ. ವೃಷಭ ರಾಶಿಯವರು ನೀವು ಮೇ ಬಿ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇದು ವೃಷಭ ರಾಶಿಯವ್ರು ಆಗಿರ್ಬೋದು ಅಥವಾ ವೃಷಭ ರಾಶಿಯವ್ರ ಲೈಫಲ್ಲಿರುವಂಥ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ನಾವು 2 ವ್ಯಕ್ತಿಗಳ ರಿಲೇಷನ್ಶಿಪ್ಪನ್ನು ಮೈಂಡಲ್ಲಿ ಇಟ್ಕೊಂಡು ಕಾರ್ಡ್ಸ್ನ ಶಫಲ್ ಮಾಡೋದ್ರಿಂದ ನೀವು ಕನೆಕ್ಟೆಡ್ ಆಗಿರೋ ವ್ಯಕ್ತಿ ಲೈಫ್ ಆಗಿರುತ್ತೆ, ಮೇ ಬಿ ನಿಮ್ಮ ಲೈಫ್ ಕೂಡ ಆಗಿರುತ್ತೆ. ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಮ್ಯಾಚ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಫೋರ್ತ್ ನನಗೆ 5 of Swords ಬಂದಿದೆ. ಅದರ್ಸ್ ಪರ್ಸನ್ ಖಂಡಿತ ಬ್ರೇಕಪ್ ಮಾಡ್ಕೊಳ್ತಾರೆ, ವಾಕವೇ ಆಗ್ತಾರೆ. ಫೈಟ್ಸ್ ಇದೆ, ಜಸ್ಟ್ ಬ್ರೇಕಪ್ ಮಾಡ್ಕೊಳ್ಬೇಕು ಅಂತ ಫೈಟ್ಸ್ ಮಾಡೋದು ಅದು. ಸೊ ಮೇ ಬಿ ನೀವು ವಾಕವೇ ಆಗ್ತೀರಾ, ನೀವು ಕೂಡ ಇದಾಗಿರಬಹುದು. ಸೊ ಫಿಫ್ತ್ ನನಗೆ 6 of Swords ಬಂದಿದೆ. ಹೇಳಬೇಕಂದ್ರೆ ನಾನು ಇದು ಒಂದು ಬಿಟ್ರೇಯಲ್ ಅಂತ ಹೇಳ್ತೀನಿ. ನಿಮ್ಮನ್ನು ಕತ್ಲಲ್ಲಿಟ್ಟು ನಿಮಗೆ ಮೋಸ ಮಾಡಬೇಕು ಅಂತಾನೆ ಮಾಡ್ತಿರೋ ಕೆಲಸ ಆಗಿದೆ ಇದು. ಸೊ ಬಿ ಕೇರ್ಫುಲ್ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಸೊ ಸ್ವಲ್ಪ ಕೆಲವರು ಹುಷಾರಾಗಿರಿ, ಇದು ಎಲ್ಲರ ಲೈಫಲ್ಲೂ ಆಗೋದಿಲ್ಲ. ಆದರೆ ಮೇ ಬಿ ನನ್ನ ಕಾರ್ಡ್ಸ್ ಯಾರ ಬಗ್ಗೆನೋ ಹೇಳ್ತಾ ಇದೆ ಸ್ಟ್ರಾಂಗ್ ಆಗಿ. ಸೊ ಅವರು ಈ ರೀಡಿಂಗ್ನ ನೋಡ್ತಾ ಇದ್ದಾರೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಬಟ್ ಕಾರ್ಡ್ಸ್ ಮಾತ್ರ ಸ್ಟ್ರಾಂಗಾಗಿ ಹೇಳ್ತಾ ಇದೆ. 6 ನನಗೆ ಮೂನ್ ಕಾರ್ಡ್ ಬಂದಿದೆ.
ಕೆಲವರು ಅವ್ರ ಫೀಲಿಂಗ್ಸ್ನ ಹೈಡ್ ಮಾಡ್ಕೊಳ್ತಾ ಇದ್ದೀರಾ. ಸೊ ವೇಟ್ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರನೋ. ಸೊ ತುಂಬ ಈಗೋ ಇರೋ ಪರ್ಸನ್ ಇದ್ದಾರೆ, ನೀವು ಯಾರಿಗೆ ವೇಟ್ ಮಾಡ್ತಾ ಇದ್ದೀರಾ. ಮೇ ಬಿ ನಿಮಗೆ ತುಂಬ ಈಗೋ ಇದೆ ಅಂತ ಅನಿಸುತ್ತೆ. ಮೇ ಬಿ ನೀವು ರೈಟ್ ನಾವು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಇಬ್ಬರು ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನೀವಿದ್ದೀರಾ, ಮೇ ಬಿ ಅದರ್ ಪರ್ಸನ್ ಇದ್ದಾರೆ. ಸೊ ಇನ್ನೂ ಇಲ್ಲಿ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ ನಿಮಗೆ. ಅವ್ರಿಷ್ಟ, ಅವ್ರಿಗೆ ನೀವಿಷ್ಟ ಅಂತ ಕೂಡ ಇಲ್ಲಿ ಯಾವುದೇ ಥರ ಕಾನ್ವರ್ಜೇಷನ್ ನಡೆದಿಲ್ಲ ಅಂತ ಕೆಲವರಿಗೆ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನಿಮ್ಮ ಬ್ರೇಕಪ್ ಆದಮೇಲೆ ಮೂನ್ ಕಾರ್ಡ್ ಬಂದಿರೋದ್ರಿಂದ ನೀವು ಮೂಡಿ ಆಗ್ಬೋದು, ಯಾರ ಜೊತೆನೂ ಮಾತಾಡಲ್ಲ. ಸೊ ಸ್ವಲ್ಪ ಸ್ಯಾಡ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಮಾಡೋದನ್ನು ಕೂಡ ಕೆಲವೊಮ್ಮೆ ಮೂನ್ ಕಾರ್ಡ್ ಹೇಳುತ್ತೆ. ಮೇ ಬಿ ನೀವು ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ವೃಷಭ ರಾಶಿಯವರು ಕನೆಕ್ಟ್ ಆಗಿದ್ದರೂ ಕೂಡ ಮೂನ್ ಕಾರ್ಡ್ ಬಂದಿರುತ್ತೆ ಸ್ಟ್ರಾಂಗ್ ಆಗಿ. ಸೊ ಖಂಡಿತವಾಗ್ಲೂ ಕಾರ್ಡ್ ಸ್ವಲ್ಪ ನೆಗೆಟಿವ್ ಇದೆ. ಮೇ 1 to 15 ಅಂತ ನಾನು ಹೇಳೋದಿಲ್ಲ, ಫ್ಯೂಚರಲ್ಲಿ ಅಥವಾ ಫಾಸ್ಟಲ್ಲಿ ಕೂಡ ಇದು ನಡೀತಿರ್ಬೋದು. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಯೂಸರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.